ನಮಸ್ಕಾರ ಫ್ರೆಂಡ್ಸ್, ನಾನು ನಿಮ್ಮ ನವೀನ್ ಕುಮಾರ್ ಮಾತಾಡೋದು. ಇವತ್ತು ನಾನು ಆಲ್ರೆಡಿ ನಿಮ್ಗೆಲ್ರಿಗೂ ಗೊತ್ತು, ನಮ್ಮ ಸ್ನೇಹಿತರು ನಾಗರಾಜನವ್ರದ್ದು ಫಾರಮ್ ಸ್ಟಾರ್ಟ್ ಮಾಡಿದ್ದೀವಿ. ಆ ಫಾರಮ್ಗೆ ನಾವು ಯೂಸ್ ಮಾಡಿರೋಂಥ ಮೆಟೀರಿಯಲ್ನ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದರದ್ದು ಕೆಲವೊಂದು ಪೀಸ್ಗಳನ್ನ ನಾನು ಇವತ್ತು ತೊಗೊಂಬಂದು ನನ್ನ ಆಫೀಸಲ್ಲಿ ಇಟ್ಕೊಂಡಿದ್ದೀನಿ, ನಿಮಗೆಲ್ರಿಗೂ ತೋರಿಸ್ಬೇಕು. ಎಲ್ಲರೂ ಕೇಳ್ತಾ ಇದ್ರಿ ಯಾವ ಮೆಟೀರಿಯಲ್ಲು ಯಾವ ಗೇಜ್ ಹಾಕಿದ್ದಾರೆ ಅಂತ ನಮ್ಗೆ ಸ್ವಲ್ಪ ತಿಳಿಸಿ ಅಂತ. ಇವತ್ತು ಆ ಮೆಟೀರಿಯಲ್ನ ನಿಮಗೆಲ್ರಿಗೂ ತೋರಿಸ್ಕೊಡ್ತೀನಿ. ನೀವು ಅದ್ರ ಬಗ್ಗೆ ತಿಳ್ಕೊಳ್ಳಿ. ನಾನು ಯಾವ್ದು ಹಾಕಿದ್ದೀನಿ, ನೀವು ಯಾವ್ದು ಹಾಕ್ತೀರಿ ಅಂತ ಯೋಚನೆ ಮಾಡಿ. ಇವತ್ತು ನನ್ನ ಹತ್ರ ಎಲ್ಲ ಥರದ್ದು ಮೆಟೀರಿಯಲ್ ಇಟ್ಕೊಂಡಿದ್ದೀನಿ. ಪ್ರತಿಯೊಂದು ಪೀಸ್ ನನ್ನ ಹತ್ರ ಇದೆ ಇಲ್ಲಿ. ಅದ್ರ ಬಗ್ಗೆ ನಾನು ಇವತ್ತು ನಿಮಗೆ ಸಂಪೂರ್ಣ ತಿಳಿಸ್ಕೊಡ್ತೀನಿ. ದಯವಿಟ್ಟು ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತು ನಾನು ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ತಿಳಿಸ್ಕೊಡ್ಬೇಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೊಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಈ ವಿಡಿಯೋದಲ್ಲಿ ಕೆಲವೊಂದು ಮೆಟೀರಿಯಲ್ನ ಹಾಕಲೇಬೇಕು ಆ ಜಾಗದಲ್ಲಿ. ಯಾಕಂದರೆ ಲೈಫ್ ಇರಬೇಕು, ಒಳ್ಳೆ ಗೇಜ್ ಇರಬೇಕು ಅಂತೇಳಿ. ಮತ್ತು ಎಲ್ಲರೂ ನನಗೆ ಮೆಸೇಜ್ ಮಾಡ್ತಾಯಿದ್ರಿ ನೀವು, ಸರ್ ನಮಗೆ ಮೆಟೀರಿಯಲ್ ಯಾವುದು ಅಂತ ಗೊತ್ತಾಗ್ತಾ ಇಲ್ಲ, ನೀವು ವಿಡಿಯೋ ತೋರಿಸ್ತಾ ಇದ್ದೀರಾ ಕ್ಲೀನಾಗಿ ಅರ್ಥ ಆಗ್ತಾ ಇದೆ, ನಮಗೆ ದಯವಿಟ್ಟು ಆ ಪೀಸ್ಗಳಿದ್ದರೆ ನಮ್ಗೆ ಸ್ವಲ್ಪ ತೋರಿಸಿ ಸರ್, ಪ್ಲಾಸ್ಟಿಕ್ ಸ್ವಲ್ಪ ತೋರಿಸಿ ಅಂದರು. ಪ್ಲಾಸ್ಟಿಕ್ ಬಗ್ಗೆ ನಾನು ನೆಕ್ಸ್ಟ್ ಡೇ ನಿಮಗೆ ಪ್ಲಾಸ್ಟಿಕ್ಕದೇ ಒಂದು ಸಪ್ರೇಟ್ ವಿಡಿಯೋ ಮಾಡಿ ತೋರಿಸ್ತೀನಿ. ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ, ಅದ್ರ ಬಗ್ಗೆ ಇನ್ನೊಂದು ವಿಡಿಯೋ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಇವತ್ತು ಆ ಸ್ಟೀಲ್ ಐಟಮ್, ಕಬ್ಬಿಣದ ವಸ್ತುಗಳನ್ನ ಮಾತ್ರ ನಾನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಯಾವ ಜಾಗಕ್ಕೆ ಯಾವ ಮೆಟೀರಿಯಲ್ ಹಾಕಿದ್ದೀವಿ, ಅದ್ರ ಗೇಜ್ ಏನು ಅನ್ನೋದು. ದಯವಿಟ್ಟು ವಿಡಿಯೋ ಯಾರು ಸ್ಕಿಪ್ ಮಾಡಿಬಿಡಿ, ಫುಲ್ ವಿಡಿಯೋ ನೋಡಿ. ನಿಮಗೆ ಫುಲ್ ವಿಡಿಯೋ ನೋಡಿದ್ರೆ ಅರ್ಥ ಆಗೋದು. ನೀವೆಲ್ಲ ಏನು ಮಾಡ್ತೀರಾ, ಒಂದು ನಿಮಿಷ ವಿಡಿಯೋ ನೋಡ್ತೀರಾ ಮತ್ತೆ ಚೇಂಜ್ ಮಾಡ್ಕೊಳ್ತೀರಾ. ಆ ಥರ ಮಾಡಿದ್ರೆ ಆ ವಿಡಿಯೋ ಬಗ್ಗೆ ಏನೂ ಅರ್ಥ ಆಗಲ್ಲ. ನಾನು ಇಷ್ಟು ಕಷ್ಟಪಟ್ಟು ನಿಮಗೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಅದರಲ್ಲಿ ಒಂದು ಇನ್ಫಾರ್ಮೇಷನ್ ಇದ್ರೇ ನಾವೆಲ್ಲ ವಿಡಿಯೋ ಮಾಡೋದು. ನಾನೆಲ್ಲ ಯಾರು ಮಾಡಿದ್ರು ಹಾಗೆ ಮಾಡೋದು. ದಯವಿಟ್ಟು ವಿಡಿಯೋನ ಫುಲ್ ನೋಡಬೇಕು, ಆವಾಗೆ ನಿಮಗೂ ಅದರ ಬಗ್ಗೆ ಏನು ಇದೆ ಅಂತ ಗೊತ್ತಾಗುತ್ತೆ. ಓಕೆ, ನಾನೀಗ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋನ. ದಯವಿಟ್ಟು ಎಲ್ಲರೂ ಇದನ್ನ ನೋಡ್ಕೊಳ್ಳಿ, ತಿಳ್ಕೊಳ್ಳಿ. ಈ ವಿಡಿಯೋದಲ್ಲೂ ನಿಮಗೆ ಕನ್ಫ್ಯೂಷನ್ ಆದರೆ ದಯವಿಟ್ಟು ನನ್ನ ನಂಬರ್ ಆಲ್ರೆಡಿ ನಾನು ಇನ್ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನಾನು ಕಾಲ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ಬೇಕಾದರೆ. ಮೊದಲಿಗೆ ನಾನು ಆ ಕಾಲಮ್ ಬಾಕ್ಸ್ ಏನು ನಾವು ಭೂಮಿ ಒಳಗಡೆಯಿಂದ ತೊಗೊಂಬರ್ತೀವಿ ಅದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇವತ್ತು. ನೋಡಿ, ನೋಡ್ತಾ ಇದ್ದೀರಾ, ಇದು 10 ಗೇಜು 4x4, 4 ಇಂಚಿಗೆ 4 ಇಂಚು ಇದರ ಅಳತೆ ಬಂದು. ಇಲ್ಲಿಂದ ಇಲ್ಲಿಗೆ 4 ಇಂಚು ಬರುತ್ತೆ, ಇಲ್ಲಿಂದ ಇಲ್ಲಕ್ಕೂ 4 ಬರುತ್ತೆ. ಕಾಣಿಸ್ತಾ ಇದೆಯಾ? ನೋಡಿ ಗೇಜು ಎಷ್ಟು ದಪ್ಪ ಇದೆ ಅಂತ ನೋಡಿ. ಕ್ಯಾಮ್ರಾದಲ್ಲಿ ಸ್ವಲ್ಪ ಸಣ್ಣ ಕಾಣ್ಬೋದು, ಆದರೆ ತುಂಬ ಹೆವಿ ಮೆಟೀರಿಯಲ್ ಇದು. ನೋಡಿ, ಇದು ಮೇನ್ ಪಾರ್ಟ್. ಇದು ನಾವು ಭೂಮಿ ಒಳಗಡೆಯಿಂದ ನಾವೇನು ಕಾಲಮ್ ಬಾಕ್ಸ್ ಹಾಕ್ತೀವಿ ಇದನ್ನು ಈ ಸೈಜ್ ಹಾಕಲೇಬೇಕು. ದಯವಿಟ್ಟು 10 ಗೇಜ್ ಹಾಕ್ಕೊಳ್ಳಿ, ಲೈಫು ಚೆನ್ನಾಗಿರುತ್ತೆ. ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ ಎಲ್ಲರಿಗೂ. 4ಕ್ಕೆ 4 ಇದು. ಮತ್ತೆ ಅದು ಇದು ಬಂದು ಭೂಮಿ ಒಳಗಡೆ ಇಡೋದಕ್ಕೆ ಕಾಲಮ್ ಬಾಕ್ಸು ನಿಲ್ಸೋದಕ್ಕೆ ಮಾತ್ರ. ಅದಕ್ಕೆ ನೀವು ಆಲ್ ರೌಂಡು ನೀವು ಸಿ ಚಾನಲ್ ಹಾಕ್ಕೊಳ್ಳಿ. ಇದನ್ನ ಸಿ ಚಾನಲ್ ಅಂತ ಕರಿತೀವಿ. ನೋಡ್ಕೊಳ್ಳಿ, ಇದು ಸಿ ಚಾನಲ್ಲು. ನೋಡಿ ಇದು ಎಷ್ಟು ಹೆವಿ ಇದೆ ಅಂತ ನೋಡ್ಕೊಳ್ಳಿ. 10 ಗೇಜ್ ಇದನ್ನು ಆಲ್ ರೌಂಡು ಸಿ ಚಾನಲ್ ಹಾಕ್ಕೊಳ್ಳಿ. ಆ ಸಿ ಚಾನಲ್ ಅನ್ನೋದು ಮುಖ ಯಾವತ್ತು ಇದು ಹೊರಗಡೆ ಕಾಣಬೇಕು, ಅಂದರೆ ಈ ಫ್ಲಾಟು ಒಳಗಡೆ ಸೈಡ್ಗೆ ಇರಬೇಕು. ಫಾರ್ಮ್ ಒಳಗಡೆ ಸೈಡ್ಗೆ ಆಲ್ ರೌಂಡ್ ನೀವು ಆಲ್ ರೌಂಡು ಇದನ್ನ ಈ ಡೈರೆಕ್ಷನಲ್ಲಿ ಇಡಬೇಕು. ಯಾಕಂದರೆ ಕೆಲವರೆಲ್ಲ ಈ ಡೈರೆಕ್ಷನಲ್ಲಿ ಇಟ್ಬಿಟ್ಟು ಒಳಗಡೆ ಸಪೋರ್ಟ್ ಕೊಡ್ತಾರೆ, ಇದು ಗ್ರಿಪ್ ಸಿಗಲ್ಲ ನಮಗೆ. ಇದು ಔಟ್ರ್ ಕಾಣಬೇಕು, ಅಂದರೆ ಈ ಒಳಗಡೆ ಭಾಗನೂ ಇದೆ, ಹೊರಗಡೆ ಜನಗಳಿಗೆ ಕಾಣೋ ಥರ ಇರಬೇಕು, ಈ ಥರ ಇರಬೇಕು. ಇದು ಒಳಗಡೆ ಸೈಡ್ ಇರಬೇಕು. ನೋಡಿ, ಇದನ್ನು ಸಿ ಚಾನಲ್ ಅಂತ ಕರಿತೀವಿ. ಎಷ್ಟು ಹೆವಿ ಇದೆ ನೋಡಿ, 10 ಗೇಜ್ ಇದು. ಇಷ್ಟು ದಪ್ಪ ಇರುತ್ತೆ ನಾವು ಹಾಕಿರೋದು. ಇದೆಲ್ಲ ನಮ್ಮ ಫಾರಮ್ ಯೂಸ್ ಮಾಡಿರೋಂಥ ಮೆಟೀರಿಯಲ್, ತುಂಬ ತೂಕನೇ ಇದೆ.
ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಇದು ಸಿ ಚಾನಲ್ಲು, ಆಲ್ ರೌಂಡ್ಗೆ ಇದನ್ನು ಹಾಕ್ಕೊಳ್ತೀವಿ ಅಷ್ಟೇ. ಮತ್ತು ನೆಕ್ಸ್ಟ್ ಬಂದು ಸೈಡಿಗೆ, ಆಕ್ಚುಲಿ ಸಾರಿ, ಈ ಸಿ ಚಾನಲ್ಲು, ಈ ಸಿ ಚಾನಲ್ ಇದೆಯಲ್ಲ, ಇದು 4ಕ್ಕೆ 2 ಇಂಚು ದಪ್ಪ, ಇದು 4 ಇಂಚು ಉದ್ದ ಬರುತ್ತೆ, 2 ಇಂಚು ಅಗಲ ಬರುತ್ತೆ. 4ಕ್ಕೆ 2 ಯೂಸ್ ಮಾಡಿದ್ದೀವಿ. ಇದು ಸಿ ಚಾನಲ್ಲು. ಇದು ಬಂದು 3ಕ್ಕೆ 1.5. ಇದನ್ನ ಎಲ್ಲೆಲ್ಲಿ ಯೂಸ್ ಮಾಡಿದೀವಪ್ಪ ಅಂದರೆ, ಮೇಲೆ ಟಾಪ್ ಬರುತ್ತಲ್ವಾ, ಟಾಪ್ಗೆ ನಾವೆಲ್ಲ ಇದೇ ಮೆಟೀರಿಯಲ್ ಯೂಸ್ ಮಾಡಿದ್ದೀವಿ. ಇದು 14 ಗೇಜು. ಇದು ನಾವು 10 ಗೇಜ್ ಯಾಕಾಗಿಲ್ಲ ಅಂದರೆ ನಮಗೇನು ಅವಶ್ಯಕತೆ ಇಲ್ಲ. ನಮಗೆ ಬರೀ ಇದ್ರ ಮೇಲೆ ಶೀಟ್ ಹಾಕ್ತೀವಿ, ಯಾವುದೇ ರೀತಿ ಮಳೆಗಾಗಲಿ ಏನಿಗೆ ಆಗಲಿ ತೊಂದರೆ ಆಗಲ್ಲ. 14 ಗೇಜ್ ಹಾಕ್ಕೊಂಡ್ರೆ ಸಾಕು. ಯಾಕಂದರೆ ನನ್ನ ಅಭಿಪ್ರಾಯನೂ ಎಲ್ಲಿ ವೆಯ್ಟು ಬೇಕು, ಎಲ್ಲಿ ಹೆವಿ ಬೇಕು ಅದನ್ನು ನಾವು ಯೂಸ್ ಮಾಡೋಣ. ಎಲ್ಲಿ ಅವಶ್ಯಕತೆ ಇಲ್ವೋ ಅಲ್ಲಿ ಕಮ್ಮಿ ಮಾಡೋಣ. ಇದನ್ನು 14 ಗೇಜು. 14 ಗೇಜ್ ಅಂದರೆ ಇದೇನು ಕಮ್ಮಿ ಅಲ್ಲ, ನಿಮ್ಗೆ ನೋಡ್ತಾ ಇರ್ಬೋದು. ಇದು ದಪ್ಪ ತುಂಬ ಚೆನ್ನಾಗೇ ಇದೆ. ಇದು ನೋಡಿ, ಇದು 3ಕ್ಕೆ 1.5. ಇದನ್ನು ಮೇಲೆ ಟಾಪ್ಗೆ ಹಾಕ್ಕೊಂಡಿದ್ದೀವಿ. ಕಾಣಿಸ್ತಾ ಇದೆ ಅನ್ಕೊತೀನಿ. 3 ಇಂಚು ಅಗಲ ಇದೆ, 1.5 ಇಂಚು ದಪ್ಪ ಇದೆ. ಇದು 3 ಇಂಚು, ಇದು ಬಂದು 1.5 ಇಂಚು. ಇದನ್ನ ನಾವು ಮೇಲ್ಗಡೆ ಶೀಟ್ ಹಾಕೋಂಥ ಮೇಲ್ಭಾಗದಲ್ಲೆಲ್ಲ ಇದನ್ನ ಯೂಸ್ ಮಾಡಿದ್ರೆ ನಾವು 14 ಗೇಜ್ ಇದು. ಮತ್ತೆ ಇದು ನೋಡ್ತಾ ಇದ್ದೀರಾ, ನಿಮಗೆ ಇದನ್ನ ಐ ಬೀಮ್ ಅಂತ ಕರಿತೀವಿ. ಐ ಅಂದರೆ ಕಾಣಿಸ್ತಾ ಇದೆಯಾ, ಐ, ಇದು ಐ ಬೀಮ್ ಅಂತ ಕರಿತೀವಿ. ಇದು 10 ಗೇಜ್. ಇದು ನಾವು ಈ ಫ್ಲೋರಿಗೆ ಅಂದರೆ ನಾವು ಸಿ ಚಾನಲ್ ಆಗ ತೋರಿಸ್ತಾನೆ, ಸಿ ಚಾನಲ್ ಆಲ್ರೌಂಡ್ ಬರುತ್ತೆ. ಅದ್ರ ಮಧ್ಯೆ ಅಡ್ಡ ಪೀಸ್ ಕೊಡಬೇಕಲ್ಲ, ಅಡ್ಡ ಪೀಸ್ಗೆ ಪ್ರತಿಯೊಂದಕ್ಕೂ ನಾವು ಐ ಬೀಮೇ ಹಾಕಿದ್ದೀವಿ. 10 ಗೇಜು ಐ ಬೀಮು. ಇದು ಅಷ್ಟೇ, ನಿಮಗೆ 4ಕ್ಕೆ ಇಲ್ಲಿಂದ ಇಲ್ಲಿಗೆ 4 ಇಂಚು ಬರುತ್ತೆ, ಇಲ್ಲಿಂದ ಇಲ್ಲಿಗೆ 2 ಇಂಚ್ ಬರುತ್ತೆ. 10 ಗೇಜು ಕಾಣಿಸ್ತಾ ಇದೆಯಾ? ದಪ್ಪ ನೋಡಿ ಎಷ್ಟು ದಪ್ಪ ಇದೆ ಅಂತ. ಇದು 10 ಗೇಜ್. ಇದು ತುಂಬ ಹೆವಿ ಮೆಟೀರಿಯಲ್. ಇದನ್ನು ನಮ್ಮ ಶೆಡ್ ಅತಿ ಹೆಚ್ಚು ಭಾರ ಬೀಳದೆ ಇದ್ರ ಮೇಲೇನೆ. ಅದಕ್ಕೋಸ್ಕರ ಹೈ ಬೀಮೆ ಹಾಕೊಬೇಕು. ಬೇರೆಯವ್ರೆಲ್ಲ ಏನು ಮಾಡ್ತಾರೆ ಅಂದರೆ ಇದೇ ಥರ ಸ್ಕ್ವೇರ್ ಪರ್ಪೆ ಹಾಕೊಂಡ್ಬಿಡ್ತಾರೆ. ಬಾಟಮಲ್ಲಿ ಎಲ್ಲ ಇದನ್ನೇ ಹಾಕೊಳ್ತೀರಾ. ದಯವಿಟ್ಟು ಸ್ವಲ್ಪ ದುಡ್ಡು ಜಾಸ್ತಿ ಆಗುತ್ತೆ, ಆದರೆ ನಿಮಗೆ ಇದಕ್ಕಿಂತ ಇದು ಲೈಫು ಚೆನ್ನಾಗಿರುತ್ತೆ. ನೋಡಿ, ಎರಡನ್ನೂ ನಿಮ್ಗೆ ತೋರಿಸ್ತೀನಿ. ನೀವು ಇದನ್ನು ಇದು 10 ಗೇಜ್ ಹಾಕ್ಬೋದು, ಸಿಗುತ್ತೆ. ಆದರೆ ಇದರಷ್ಟು ಸ್ಟ್ರೆಂತ್ ಬರಲ್ಲ. ಯಾಕೆ ಬರಲ್ಲ ಅಂದರೆ, ಇದು ನೋಡಿ ಓಲ್ ಇದೆ. ನೀವು 10 ಗೇಜ್ ಹಾಕಿದ್ರೂ ಇದ್ರ ಸ್ಟ್ರೆಂತ್ ಕಮ್ಮಿನೇ ಇರುತ್ತೆ. ಆದರೆ ನಿಮ್ಗೆ ಇದಕ್ಕೂ ಐ ಬೀಮ್ಗೆ ಏನಪ್ಪ ಅಂದರೆ, ಹೈ ಬೀಮು 2 ಸಪೋರ್ಟ್ ಇದೆ. ಮೇಲೆ ಸಪೋರ್ಟು, ಬಾಟಮ್ ಸಪೋರ್ಟು, ಮತ್ತು ಇದೊಂದು ಫ್ಲಾಟು. ನೀವು ಇದ್ರ ಮೇಲೆ ಎಷ್ಟು ನನಗೆ ಗೊತ್ತಿರೋ ಹಾಗೆ ಒಂದು 10-20 ಟನ್ ಇಟ್ಟರು ಇದು ಬೆಂಡ್ ಆಗಲ್ಲ. ಯಾಕಂದರೆ ಡಬಲ್ ಸಪೋರ್ಟ್ ಅಲ್ವಾ ಇದು. ಸಿಂಗಲ್ ಸಪೋರ್ಟ್ ಆದರೆ ಬೆಂಡ್ ಆಗೋ ಚಾನ್ಸ್ ಇರುತ್ತೆ, ಆದರೆ ಇದು ಬೆಂಡ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಇದು. ಹಾಗಾಗಿ ನಾನು ಸೆಂಟ್ರಲ್ಲಿ ಅಂದರೆ ಅಡ್ಡ ಪೀಸ್ ಏನು ಬರುತ್ತೆ, 60 ಅಡಿಯಿಂದ 30 ಅಡಿಗೆ ಅಡ್ಡ ಬರುತ್ತಲ್ಲ, ಅಡ್ಡ ಪೀಸ್ಗಳು ಎಲ್ಲ ನಾವು ಐ ಬೀಮೆ ಹಾಕ್ಕೊಂಡಿದ್ದೀವಿ. ಯಾವುದೇ ಥರದ್ದು ಬೇರೆದು ಯೂಸ್ ಮಾಡಲಿಲ್ಲ, ಐ ಬೀಮೆ ಹಾಕ್ಕೊಂಡಿದ್ದೀವಿ. ತುಂಬ ಹೆವಿ ಮೆಟೀರಿಯಲು. ಇದು ತುಂಬ ಚೆನ್ನಾಗಿ, ಲೈಫ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಮತ್ತೆ ಇನ್ನೊಂದು ತೋರಿಸ್ತೀನಿ ನಿಮಗೆ. ನಮ್ದೆಲ್ಲ ನೀವು ಆಲ್ರೆಡಿ ನೋಡಿದ್ದೀರ. ನೀವು ನೆಟ್ಟು ಬೋಲ್ಟ್ ಸಿಸ್ಟಮ್ಮು. ಆ್ಯಕ್ಚುಲಿ ಪ್ಲೇಟು ಖಾಲಿ ಆಗಿತ್ತು, ಕ್ಷಮಿಸಿ. ಪ್ಲೇಟು ಆಲ್ರೆಡಿ ನೋಡಿದ್ರೆ, ಪ್ಲೇಟ್ ಎಲ್ಲರಿಗೂ ಸಿಗುತ್ತೆ, ಅದೇನು ತೊಂದರೆ ಇಲ್ಲ. ಬೋಲ್ಟು ನಾವು 3 ಇಂಚು ಬೋಲ್ಟು ಹೆವಿ ಬೋಲ್ಟ್ ಹಾಕ್ತಾ ಇದ್ದೀವಿ. ಎಲ್ಲದಕ್ಕೂ ನೆಟ್ಟು ಬೋಲ್ಟ್ ಸಿಸ್ಟಮ್ಮು. ನೀವು ಯಾವ ಬೇಕಾದರೂ ತೆಗಿಬೋದು, ಹಾಕ್ಕೊಬೋದು. ಬೇರೆ ಕಡೆ ಎಲ್ಲಾದರೂ ಶಿಫ್ಟ್ ಮಾಡ್ಕೊಬೋದ್ರೆ ಮಾಡ್ಬೋದು ಅಂತ. ಫಸ್ಟ್ ಟೈಮು ನನಗೆ ಗೊತ್ತಿರೋ ಹಾಗೆ, ನಾನು ನೋಡಿರೋಷ್ಟು ಫಾರಮಲ್ಲಿ ನಾನು ಫಸ್ಟ್ ಟೈಮು ನೆಟ್ಟು ಬೋಲ್ಟ್ ಸಿಸ್ಟಮ್ಮು ನಾನು ಮಾಡಿರೋದು. ನೆಟ್ಟು ಬೋಲ್ಟ್ ಸಿಸ್ಟಮ್ ಮಾಡಿದ್ದೀನಿ. ಇದು
3 ಇಂಚಿದೆ ಇದು. 3 ಇಂಚ್ ನಟ್ ಬೋಲ್ಟು ಹೆವಿ ಯೂಸ್ ಮಾಡಿದ್ದೀವಿ ನಾವು. ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಮತ್ತು ಇದು ಬಂದು 35 mm ಇಂಟು 20 mm ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಈ ಪೈಪನ್ನು ನಾವೆಲ್ಲಿ ಯೂಸ್ ಮಾಡಿದ್ದೀವಿ ಅಂದರೆ ಇದು ಬಂದು 14 ಗೇಜು. ಇದು ಇಷ್ಟೊತ್ತು ತೋರಿಸಿದಲ್ಲ, ಕೆಳಗಡೆ ಭಾಗದ ಏನಾಯಿತು ಅದರ ಬಗ್ಗೆ ತೋರಿಸಿದ್ದೀನಿ. ಇದು ಬಂದು ನೀವು ನೋಡಿರಬೇಕು, ಕುರಿ ಸ್ಟ್ಯಾಂಡ್ ಬರುತ್ತಲ್ಲ, ಅಟ್ಟ ಬರುತ್ತಲ್ಲ, ಅಟ್ಟದಿಂದ ಆಲ್ ರೌಂಡ್ ಬರುತ್ತಲ್ಲ, ಆಲ್ ರೌಂಡ್ಗೆ ನಾವು ಇದನ್ನೇ ಪೈಪ್ ಯೂಸ್ ಮಾಡಿರೋದು. 14 ಗೇಜ್ ಹಾಕಿದ್ದೀನಿ. ನಮಗೇನು ಅವಶ್ಯಕತೆ ಇಲ್ಲ, ಅಲ್ಲಿ ಯಾವುದೇ ಥರದ ವೆಯ್ಟು ಬರಲ್ಲ. ಒಂದು ಸಪೋರ್ಟ್ ಬೇಕು, ಕುರಿಗಳು ಏನೋ ಹೊರಗಡೆ ಬರೆದಿದ್ದಾಗೆ, ಜನ ಯಾರು ಒಳಗಡೆ ಹೋಗ್ದಿದ್ದಂಗೆ 6 ಇಂಚಿಗೆ ಒಂದೊಂದು ಪೈಪನ್ನು ಇದನ್ನು ರನ್ ಮಾಡಿಬಿಟ್ಟಿದ್ದೀವಿ. ಇದು ಹೆವಿದೆ, 14 ಗೇಜ್ ಯೂಸ್ ಮಾಡಿದ್ದೀವಿ. ಇದರದ್ದು ಬಂದು 35 mm ಇಂಟು 20 mm ಅಂತ ಕರಿತೀವಿ. ನೋಡ್ಬೋದು, ಇದು ನಿಮಗೆ 14 ಗೇಜ್ ಥರನೇ ಕಾಣುತ್ತೆ. ಆ್ಯಕ್ಚುಲಿ ಇದು 14 ಗೇಜ್ ಅಲ್ಲ, ಇದು 16 ಗೇಜ್. ಇದು ಅವಶ್ಯಕತೆ ಇಲ್ಲ ಅಂತೇಳಿ ನಾನು ಇದನ್ನು ಕಡಿಮೆ ಮಾಡಿದ್ದೀನಿ. ಈ ಜಾಗಗಳಲ್ಲೆಲ್ಲ ನಾನು ಕಡಿಮೆ ಮಾಡಿ ನನಗೆ ಆ ಫ್ಲೋರ್ ಅನ್ನೋದನ್ನು ಹೆವಿ ಮಾಡ್ಕೊಂಡಿದ್ದೀನಿ. ನೋಡಿ, ಇದು ಆಲ್ ರೌಂಡು ಕುರಿ ಅಟ್ಟದಿಂದ ಮೇಲ್ಗಡೆಗೆ ಏನು ಬರುತ್ತೋ ಅರ್ಧ ಭಾಗ, ಅಂದರೆ ನಮಗೆ 8 ಅಡಿ ಬರುತ್ತೆ. ಕೆಳಗಡೆಯಿಂದ 7 ಅಡಿಗೆ ಅಟ್ಟದಿಂದ 8 ಅಡಿ ಬರುತ್ತೆ. ಆ 8 ಅಡಿಯಲ್ಲಿ ಏನು ಮಾಡಿದ್ದೀನಿ, 4 ಅಡಿಗೆ ಈ ಪೈಪನ್ನ ಹಾಕಿದ್ದೀವಿ. ಇನ್ನು 4 ಅಡಿಗೆ ನಾವು ಈ ಥರ ಶೀಟ್ ಹಾಕ್ಬಿಟ್ಟಿದ್ದೀವಿ. ನೋಡ್ತಾರಲ್ಲ ನೀವು, ಈ ಥರ ಶೀಟ್ ಹಾಕಿದ್ದೀವಿ. ಇದ್ರದ್ದು ಹೆವಿ ಮೆಟಲ್, ಇದನ್ನು 5 mm ಗೇಜ್. ಇದು ಕಾಣಿಸ್ತಾ ಇರ್ಬೋದು. ಈ ಡಿಸೈನಲ್ಲಿರೋಂಥ ಈ ಮಾಡಲ್ ಇರೋದನ್ನು ನಾವು ಬಳಸಿದ್ದೀವಿ ನಮ್ಮ ಫಾರಮ್ಗೆ. 4 ಅಡಿಗೆ ಈ ಶೀಟ್ ಹಾಕಿದ್ದೀವಿ. ನಿಮಗೆ ಫಾರಮ್ ಹತ್ರ ಹೋದಾಗ ಅದು ಪ್ರತಿಯೊಂದು ನೋಡಿದ್ರೆ ಅಂದ್ಕೊಂಡಿದ್ದೀನಿ. ಅದು ಇನ್ನು ಮುಂದೆ ನಾನು ಆಲ್ರೌಂಡ್ ಎಲ್ಲ ಏನಿದೆ ಅಂತ ತೋರಿಸ್ಕೊಡ್ತೀನಿ. ನಾನು ಈ ಥರ ಟಾಪ್ಗೂ ಇದನ್ನೇ ಹಾಕಿದ್ದೀವಿ, ಆಲ್ರೌಂಡ್ ಸೈಡ್ಗೂ ನಾವು ಇದನ್ನೇ ಯೂಸ್ ಮಾಡಿದ್ದೀವಿ. 5 mm ಗೇಜು, ಇದಕ್ಕಿಂತ ಲೈಟ್ ವೆಯ್ಟ್ ಬರುತ್ತೆ. ನಾವು ಹೆವಿನೇ ಹಾಕಿದ್ದೀವಿ. ನೋಡಿ, ನನ್ನ ತಾಕತ್ತೆಲ್ಲ ಎಷ್ಟು ಬಲ ಬಿಟ್ಟು ಪ್ರೆಸ್ ಮಾಡ್ತಾ ಇದೆ ಅಂದರೆ ಪ್ರೆಸ್ ಆಗಲ್ಲ. ಇದು ಅಷ್ಟೊಂದು ಹೆವಿ ಮೆಟಲು, 5 mm ಅಂತ. ಇದನ್ನು ಯೂಸ್ ಮಾಡಿದ್ದೀವಿ. ಮತ್ತು ಇದು ಮೇಯ್ನ್, ಇದನ್ನೇ ನಾನು ಹೇಳಿದ್ದು ಲಾಸ್ಟ್ ವಿಡಿಯೋದಲ್ಲಿ ಪಾರ್ಟ್ 5 ನಿಮಗೆ ಹೇಳಿದ್ದೆ ಅಂದ್ಕೊಂಡಿದ್ದೀನಿ. ದಯವಿಟ್ಟು 2 ಇಂಚು ಎಲ್ ಆಂಗಲ್ ಹಾಕ್ಬೇಡಿ, 2.5 ಇಂಚ್ ಹಾಕಿ ಅಂತ ಹೇಳಿದ್ದೆ ನಾನು. ಆ್ಯಕ್ಚುಲಿ ನಾನು 2 ಇಂಚ್ ಹಾಕಿ ಟ್ರೈ ಮಾಡಿ ಅದು ಪ್ಲಾಸ್ಟಿಕ್ ಅನ್ನೋದು ಕುತ್ಕೊಂಡಿಲ್ಲ. ಹಾಗಾಗಿ ನಾನು ಇದನ್ನು 2.5 ಇಂಚ್ ಹಾಕ್ಕೊಂಡಿದ್ದೀನಿ. ನೋಡ್ಬೋದು, ಇದು 10 ಗೇಜ್ ಇದೆ. ತುಂಬ ಹೆವಿ ಮೆಟೀರಿಯಲ್ಲು, ಈ ಶೇಪಲ್ಲಿ ಬರುತ್ತೆ. ಮತ್ತು ನಿಮ್ಗೆ ಹೇಳಿದೆ ನೀನು, ಕೆಲವ್ರು ಏನು ಮಾಡ್ತಾರೆ ಅಂದರೆ ಇದರಲ್ಲೇ ಈ ಫ್ಲಾಟ್ ಕಾಣ್ತಾ ಇದೆಯಲ್ಲ, ಈ ಫ್ಲಾಟಲ್ಲೇ ನಿಮಗೆ 2 ಇಂಚ್ ಹಾಕ್ತಾರೆ. ಆದರೆ ಇದನ್ನು ಅರ್ಥ ಮಾಡ್ಕೊಳ್ಳಿ, ನಾವು ಈ ಥರ ಇಟ್ಟು ವೆಲ್ಡ್ ಮಾಡಿದಾಗ ಆ ಕಡೆ ಈ ಕಡೆ ವೆಲ್ಡ್ ಮಾಡ್ತೀವಿ. ವೆಲ್ಡ್ ಮಾಡಿದಾಗ ಏನಾಗುತ್ತೆ ಅಂದರೆ, ತೋರಿಸ್ತೀನಿ ನಿಮಗೆ, ಈ ಥರ ಇಟ್ಟು ವೆಲ್ಡಿಂಗ್ ಮಾಡಿದಾಗ ಸಪೋರ್ಟ್ ಏನಿರಲ್ಲ, ಮತ್ತೆ ಫ್ಯೂಚರಲ್ಲಿ ಕಟ್ ಆಗೋ ಚಾನ್ಸಸ್ ಇರುತ್ತೆ ಈ ಥರ ಅಲ್ವಾ. ಅದೇ ನಿಮಗೆ ಎಲ್ಲ ಆ್ಯಂಗಲಲ್ಲಿ ಈ ಥರ ಇಟ್ಬಿಟ್ಟು ಇಲ್ಲೂ ವೆಲ್ಡ್ ಮಾಡ್ತಾರೆ, ಈ ಜಾಗದಲ್ಲಿ ವೆಲ್ಡ್ ಮಾಡ್ತಾರೆ, ಈ ಜಾಗದಲ್ಲಿ ವೆಲ್ಡ್ ಮಾಡ್ತಾರೆ. ನಿಮಗೆ ಯಾವುದೇ ಥರ ಶೇಕ್ ಆಗಲ್ಲ ಇದು. ಅದಕ್ಕೋಸ್ಕರ ನಾನು ಹೇಳಿದ್ದು ಎಲ್ಲ ಆ್ಯಂಗಲ್ ಯೂಸ್ ಮಾಡಿ ಅಂತ. ಮತ್ತೆ ಇದು ಬಂದು ಒಳಗಡೆ ಪಾರ್ಟಿಷನ್ಗೆ 2x2, ಇದು 14 ಗೇಜು. ಆಲ್ ರೌಂಡು ನಾವು ಇದನ್ನೇ ಯೂಸ್ ಮಾಡ್ತೀವಿ. ಒಳಗಡೆ ಪ್ರತಿಯೊಂದನ್ನು ನಾವು ಇದನ್ನೇ ಯೂಸ್ ಮಾಡ್ತೀವಿ. 2x2 ಇದ್ರ ಸೈಜು 2ಕ್ಕೆ 2. ನಾವು 14 ಗೇಜ್ನೇ ಯೂಸ್ ಮಾಡ್ತಾ ಇದ್ದೀವಿ. ಕಾಣಿಸ್ತಾ ಇದೆಯಾ? ಒಳಗಡೆ ಪಾರ್ಟಿಷನ್ನು ಎಲ್ಲಾನು ಇದರಲ್ಲೇ ಮಾಡ್ತಾ ಇದ್ದೀವಿ. 2ಕ್ಕೆ 2. ಇಷ್ಟು ನನ್ನ ಫಾರಮ್ ಅಲ್ಲಿ ಯೂಸ್ ಮಾಡಿರೋಂಥ ವಸ್ತುಗಳು ಫ್ರೆಂಡ್ಸ್. ಎಲ್ಲರಿಗೂ ಅರ್ಥ ಆಗಿದೆ, ಎಲ್ಲರಿಗೂ ನೀಟಾಗಿ ತೋರಿಸ್ಕೊಟ್ಟಿದ್ದೀನಿ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ಇನ್ನೂ ಏನಾದರೂ ನಿಮಗೆ ಕನ್ಫ್ಯೂಷನ್ ಐತನ ದಯವಿಟ್ಟು ಕಾಲ್ ಮಾಡಿ, ಇಲ್ಲ ಮೆಸೇಜ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ. ನಾನು ಪ್ರತಿಯೊಂದು ಇಷ್ಟು ನೀಟಾಗಿ ಹೇಳ್ಕೊಡೋ ಕಾರಣ ಯಾರಿಗೂ ಕನ್ಫ್ಯೂಷನ್ ಆಗಬಾರ್ದು, ಪ್ರತಿಯೊಬ್ಬರಿಗೂ ಈಸಿ ಆಗಲಿ ಅಂತೇಳಿ ನಾನು ಪ್ರತಿಯೊಂದು ಬಿಡಿ ಬಿಡಿ ಭಾಗನೂ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಸ್ಟು ನನ್ನ ಸ್ವಂತ ಫಾರಮಿಗೆ ತರೋಂಥ ಪ್ಲಾಸ್ಟಿಕ್ ಬಗ್ಗೆ ಹೇಳ್ಕೊಡ್ತೀನಿ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ತೋರಿಸ್ತೀನಿ. ಮತ್ತು ಇನ್ನೂ ಕಂಟಿನ್ಯೂ ವರ್ಕ್ ಏನಿದೆ ಅದ್ರ ಬಗ್ಗೆ ಎಲ್ಲ ವಿಡಿಯೋ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್.
ದಯವಿಟ್ಟು ನಿಮ್ಗೆಲ್ಲರಿಗೂ ರಿಕ್ವೆಸ್ಟ್, ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಎಂಕರೇಜೇ ನನ್ನ ವಿಡಿಯೋಗೆ ದಾರಿ ಮಾಡಿಕೊಡುತ್ತೆ. ದಯವಿಟ್ಟು ಎಲ್ಲ ನನ್ನ ಚಾನಲ್ ನೋಡಿ ನಿಮ್ಮ ಫ್ರೆಂಡ್ಸ್ಗೂ ತಿಳಿಸಿ. ಏನೇ ಡೌಟ್ಸ್ ಇದ್ರೂ ನನಗೆ ಕೇಳಿ, ದಯವಿಟ್ಟು ನಾನು ನಿಮಗೆ ಹೆಲ್ಪ್ ಮಾಡ್ತೀನಿ. ಅದ್ರ ಬಗ್ಗೆ ಬೇಕಾದ್ರೆ ವಿಡಿಯೋ ಬೇಕಾದ್ರೂ ನಾನು ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್. ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಲವ್ ಯು ಫ್ರೆಂಡ್ಸ್, ಬಾಯ್. ಇನ್ನೇನಾದರೂ ನಿಮ್ಗೆ ಡೌಟ್ ಇತ್ತಂದರೆ ದಯವಿಟ್ಟು ಮೆಸೇಜ್ ಮಾಡಿ, ಇಲ್ಲ ಅದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಾದ್ರೆ ಕಾಲ್ ಮಾಡಿ. ನನ್ನ ನಂಬರ್ ಇನ್ಬಾಕ್ಸಲ್ಲಿ ಹಾಕಿರ್ತೀನಿ ಫ್ರೆಂಡ್ಸ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಫ್ರೆಂಡ್ಸ್.